ಗುಡ್, ಕೀಪ್ ಇಟ್ ಅಪ್. This sound is crazy, bro. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾವು ಹೊರಟಿದ್ದೀವಿ ಕುಶಾಲನಗರ ಕಡೆಗೆ. ಯಾಕೆ ಹೋಯ್ತಿದ್ದೀನಿ ಅಂತ ನಂಗೆ ಇನ್ನೂ ಐಡಿಯಾ ಇಲ್ಲ, ಅಂತೂ ಸುಮ್ಮನೆ ಹೋಯ್ತಾ ಇದ್ದೀನಿ. ಇವತ್ತು ನನ್ನ ಬರ್ತಡೇ ಆದ ಕಾರಣ ಸುಮ್ಮನೆ ಸುತ್ತೋಣ ಅಂತ ಹೊರಟೆ. ಹೋಮ್ಸ್ಟೇಲಿ ಗೆಸ್ಟ್ ಎಲ್ಲ ಮುಗಿಸಿಬಿಟ್ಟು ಆ ಕಡೆ ಇನ್ನೇನು ಮನೇಲಿ ಕೂತ್ಕೊಂಡು ಇನ್ನೇನು ಅಡಿಕೆ ಗುತ್ತಕ್ಕುಂಟ ಇಲ್ಲ ಏನು ಅಂತ ಮಾಡಿದೆ ಹೇಳಿ. ಸ್ವಲ್ಪ ಆಚೆ ಹೋಗಿ ಬರ್ತಾಯಿದ್ರೆ ಏನಾರು ಒಂದು ವಿಷಯಗಳಾದ್ರು ಗೊತ್ತಾಯ್ತದೆ ಅಂತೇಳಿ ಹೊರಟೆ. ಮನೇಲಿ ಕೂತು ನಮಗೂ ತಿಕ್ಲಿಡ್ದು ಹೋಗಿತ್ತು, ಅದಕ್ಕೆ ಸರಿಯಾಗಿ ಶೀತ ಬೇರೆ ಆಗಿತ್ತು. ಇನ್ನೊಂದು ಕಡೆಯಿಂದ ಮಳೆ ಬೇರೆ ಜೋರಾಗ್ಬಿಟ್ಟಿತ್ತು. ಹಂಗೆ ಸುಮಾರು ದಿನ ಬೇರೆ ಆಗಿತ್ತಲ್ಲ, ನಮ್ಮ ಟಗರನ್ನ ರೋಡಿಗೆ ತರೋದೆ ಹೈವೇಗೆ. ಹಂಗೆ ಒಂದು ರೌಂಡ್ ಹಂಗೆ ಮೇಯಿಸ್ಬಿಟ್ಟು ವಾಪಸ್ ಹೋಗೋಣ ಅಂತೇಳಿ ಹೊರಟಿದ್ದು. ಏನು ವೆಹಿಕಲ್ಸ್ ಗುರು, ಏನು ವೆಹಿಕಲ್ಸು, ಅಬ್ಬಾ ಭಯಂಕರ ವೆಹಿಕಲ್ಸ್ ಅಂದ್ಕೊಳ್ಳಿ. ಸ್ವಲ್ಪ ಸ್ಪೀಡ್ನ ಮೇಂಟೈನ್ ಮಾಡ್ಕೊಳ್ಳೋಣ, ಬಿಕಾಸ್ ಎಲ್ಲಿ ಪೊಲೀಸರು ಮೀಟರ್ ಕೂರ್ಸಿರ್ತಾರೆ ಗೊತ್ತಾಗಲ್ಲ. ಹೇಳ್ದಂಗೆ ಅಲ್ಲೇ ಇದ್ರಲ್ಲ ಗುರು ಪೊಲೀಸ್ ಮಾವಂದ್ರು, ಅದಕ್ಕೆ ಕ್ಲಚ್ ಹಿಡ್ಕೊಂಬಿಟ್ಟೆ, ಸೌಂಡೇ ಗೊತ್ತಾಗಬಾರ್ದು ಅಂತ. ಈ ಬೈಕ್ಗಳ್ದು ಅದೊಂದು ಅಡ್ವಾಂಟೇಜ್ ಗುರು, ಸೌಂಡ್ ಹೆಂಗೆ ಇದ್ರು ಕ್ಲಚ್ ಅಂದರೆ ಬೈಕ್ಗಳ್ದು ಅಂತ ಹೇಳೋಕ್ಕಾಗಲ್ಲ, ಎಕ್ಸಾಸ್ಟ್ಗಳದ್ದು ಮ್ಯಾಜಿಕ್ ಆಗಿರುತ್ತೆ ಅದೆಲ್ಲ. ಸೊ ಏನಿಲ್ಲ, ಫುಲ್ ಸ್ಪೀಡಲ್ಲಿ ಇರಬೇಕು, ಕ್ಲಚ್ ಹಿಡ್ಕೊಂಬಿಟ್ರೆ ಫುಲ್ ನ್ಯೂಟ್ರಲ್ ಸೌಂಡಿಗೆ ಬಂದುಬಿಡ್ತದೆ. ಮತ್ತು ಅಂದರೆ ಈ ಥರ ಲೆವೆಲ್ ಜಾಗ ಎಲ್ಲ ಸಿಕ್ಕಿದ್ರೆ ಪರವಾಗಿಲ್ಲ ಬಿಡಿ, ನ್ಯೂಟ್ರಲಲ್ಲಿ ಹೋಗ್ಬಿಡ್ಬೋದು ಕ್ಲಚ್ ಹಿಡ್ಕೊಂಡು. ಅಪ್ಪಲ್ಲೆಲ್ಲ ಸಿಕ್ಬಿಟ್ರೆ ಬಾಯ್ ಪಡ್ಕೊಳ್ಬೇಕಲ್ಲ. ನೋಡ್ತಾನೆ ಒಂದು 40 ತಲುಪ್ತದಲ್ಲ ಇದು. ಸೂಪರ್, ವೆರಿ ಗುಡ್, ಕೀಪ್ ಇಟ್ ಅಪ್. ಏನಿದೆಲ್ಲ ಒಂದು 2 ದಿನ ಊರು ಸುತ್ತಾಡಿಲ್ಲ ಅಂದರೆ ಹೊಸ 2-3 ಬಿಲ್ಡಿಂಗ್ಗಳು ಎದ್ಬಿಟ್ಟಿರುತ್ತಲ್ಲ ದೇವರು. ಏನೋ ಒಂದು ಧೈರ್ಯದಲ್ಲಿ ಹೊರಟಿದ್ದೀನಿ ಇವತ್ತು ಮಳೆ ಸಿಗೋದಿಲ್ಲ ಅಂತ. ಆದರೆ ಆಲ್ರೆಡಿ ಮಳೆ ಅನ್ಕಕ್ಕೆ ಸ್ಟಾರ್ಟ್ ಆಯಿತು. ಅಂತೂ ಸೇಫ್ಟಿ ಗೇರ್ ಅಂತ ಹೇಳ್ಬಿಟ್ಟು ಸೇಫ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ರೈನ್ ಕೋಟು ರೈನ್ ಪ್ಯಾಂಟ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಇದು ಯಾಕೋ ನೋಡಿದರೆ ವಾತಾವರಣ ನಮ್ಮ ಬ್ಯಾಕಿಗೆ ಜಡಾಯಿಸಂಗಿದೆ. ನೋಡೋಣ ಏನು ಕತೆ ಅಂತ. ಹಿಂಗೇ ಇದ್ರೆ ಏನು ಬೇಜಾರಿಲ್ಲ ಆಯಿತಾ, ಜೋರ್ಗಿರ್ ಬಂದ್ಬಿಟ್ರೆ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ ಗುರು. ಇಯರ್ಫೋನ್ ಆಚೆ ಈಚೆ ಹಾರಾಡ್ತಿರ್ತದೆ. ಇಯರ್ಫೋನ್ ನೆಕ್ ಬ್ಯಾಂಡ್ ಒಂದೊಂದಕ್ಕೆ ಒಂದೊಂದು ಹೆಸರು. ನನ್ನ ವಾಯ್ಸ್ ಒಂಥರ ಮೂಗಲ್ ಮಾತಾಡ್ದಂಗೆ ಕೇಳಿಸ್ತಿರ್ಬೋದು. ಕಾರಣ ಬಂದು ಕೋಲ್ಡ್ ಹೊಡೆದ ಏನು ಸ್ವಲ್ಪ ಒಂದಿಷ್ಟು ವಾಸಿ ಆದಂಗೆ ಫೀಲ್ ಆಯ್ತು ಅಷ್ಟೇ. ಬೈಕ್ ತಗೊಂಡು ಹೊರಟಿದ್ದೀನಿ ಇವತ್ತು, ಏನು ಮಾಡೋಕ್ಕಾಗಲ್ಲ, ಏನೋ ಮಾಡಬೇಕಲ್ಲ ಹೊಟ್ಟೆಪಾಡು. This sound is crazy, bro. ಏನು ಚಿಂತೆ ಅಲ್ವಾ. ಕೆಲಸಗಳು ಮಾಡಿಸ್ತಾ ಇರ್ತಾರೆ. ತಲೆ ಮೇಲೆ ಏನೋ ಬಿದ್ದಂಗೆ ಆಯ್ತು ನಂಗೆ. ನಾ ಇಲ್ಲಿ ಹಾರಂಗಿಲ್ಲ, ಇದು ಹಾರಂಗಿ ಬ್ಯಾಕ್ ವಾಟರ್ ಇರೋದು. ಗಾಡಿನ ಅಲ್ಲಿಂದ ತಕೊಂಡಿದ್ದು.
ನೀವೆಲ್ಲಿರೋದು? ಹಾಂ, ಬೆನೆಲ್ಲಿ ಹೌದು. ಹಾಂ, ಮೈಲೇಜ್ ಒಂದು 10ರಿಂದ 15. ಹಾಂ ಅಷ್ಟೇ. ದೊಡ್ಡ ಇಂಜಿನ್ ಅಲ್ಲ ಅದಕ್ಕೆ. ನೀವೆಲ್ಲಿರೋದು? ಹೌದಾ, ನಾನು ನಮ್ಮ ತೋಟಲ್ಲಿ ಹುದುಗೂರಲ್ಲೆಲ್ಲ ಇರೋದಲ್ಲಿ. ಆ ಯೋಚಿತ್ ಗೊತ್ತಾ? ಯೋಚಿತ್ ತಮ್ಮ ನಾನು. ಆ ದೊಡ್ಡ ದೊಡ್ಡ ಕೆನಲ್ದು ಮೇಲೆ ನಮ್ಮ ತೋಟ ಇರೋದು. ಹೌದಾ? ಸರಿ ಇವರು ಮಜಾ ಅಂದ್ರೆ ನಂದು ಈ ಗಾಡಿ ಗುಜರಾತ್ ರಿಜಿಸ್ಟ್ರೇಷನ್ ಅಲ್ಲ, ಇದನ್ನ ನೋಡ್ಬಿಟ್ಟು ಆ ಮನುಷ್ಯ ಬಂದು ಕನ್ನಡ ಆತದೆಲ್ಲ ಕೇಳ್ತಾ ಇರೋದು ಗುರು. ನಗು ಬರ್ತದೆ. ಫಸ್ಟ್ ಇದ್ರ ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಬೇಕು. ಮುಂದೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ಗೋಡಾ ಸಿಂಬಲ್ ಇರುತ್ತೆ. ಬಟ್ ಹಿಂದೆ ನೋಡ್ಬಿಟ್ರೆ ಗುಜರಾತ್ ರಿಜಿಸ್ಟ್ರೇಷನ್ ಅಲ್ಲ, ಎಲ್ಲೋ ಹೊರಗಡೆನೂ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸರಿ ನಾನು ಹಾಕಿರೋ ಕಾಲನು ಎಲ್ಲೋ ಪಾರ್ಟಿ ನಡೀತಿದೆ ಅನ್ಸುತ್ತೆ. ಮಾಡ್ಕೊಳ್ಳಿ ಹುಡುಗರು. ಈಗ ಮಾಡೋದು ಇನ್ಯಾವಾಗ ಮಾಡೋದು ಹೇಳಿ. ಸುಮಾರು ವೆಹಿಕಲ್ಸ್ ಇದೆ ಒಳಗೆ. ನಾನು ಹಂಗೆ ಕುಶಾಲನಗರಕ್ಕೆ ಅಂತ ಹೊರಟೋನು ಬಂದು ತಲುಪಿರೋದು ಹಾರಂಗಿ ಡ್ಯಾಮ್ ಹತ್ರ. ದಾರಿ ಮಿಸ್ ಆಗಿ ಬಂದಿರೋದಲ್ಲ, ಮೈಂಡ್ ಮಿಸ್ ಆಗಿ ಇಲ್ಲಿ ಬಂದಿದ್ದೀನಿ. ಗುರು ಇದೇ 1-2 ಬಿಡಾಕಿ ಒಂದು 6 ತಿಂಗಳಿಂದ ಬೇಡ 1 ವರ್ಷದ ಹಿಂದೆ ನೊಣ ಹೊಡ್ಕೊಂಡಿದ್ದ ಜಾಗ ಈಗ ನೊಣಗಳಿಗೆ ಓಡಾಡೋಕ್ಕೆ ಆಗದಂಗೆ ಆಗಿದೆ. ಏನ್ ಗುರು ಇದು, ಇಷ್ಟೊಂದು ಫುಡ್ಡನ್ನು ದೋಚ್ತೀಯಾರೋ ಗೊತ್ತಾಯ್ತಿಲ್ಲವಲ್ಲ. ಇವತ್ತು ಸಂಡೇ, ಮತ್ತೆ ಈಗ ಸಂಡೇ ಆದ್ರೇನು ವೆಡ್ನೆಸ್ಡೇ ಆದ್ರೇನು ಒಟ್ಟಾರೆ ದಿನ ಜನನೇ, ಏನು ಮಾಡೋಂಗಿಲ್ಲ. ನಾನು ನಿಮಗೆ 360 ಡಿಗ್ರಿಲಿ ಡ್ಯಾಮ್ ತೋರಿಸೋಣ ಅಂತಿದ್ದೆ. ಇಲ್ಲಿರೋ ಜನ ನೋಡಿದರೆ ಯಾಕೋ ಟ್ರೈ ಮಾಡಲ್ವ. 390 ಅಡ್ವೆಂಚರ್ ಫುಲ್ ಕಿಟ್ಟಾಗಿದ್ದಾನೆ ಹುಡುಗ. ಇಲ್ಲಿ 360 ಆಗಲ್ಲ ಬಿಡಿ. ಮಾವಂದ್ರು ನೋಡಿ, ಇಲ್ಲೊಬ್ರು ಅಲ್ಲೊಬ್ರು ಅಂತಿದ್ದಾರೆ. ಡ್ಯಾಮ್ ಗೇಟ್ಸ್ ಏನೋ ಓಪನ್ ಆಗಿದೆ. ಇಲ್ಲಿ ನಿಲ್ತಲ್ಲ, ವಿಡಿಯೋ ಫೋಟೋ ತೆಗಿಯೋಕೆ ಆಗೋದಿಲ್ಲ. ಸೊ ನೋಡೋಕ್ಕೆ ಕಾಣಿಸ್ತದೆ. ಜನ ಮರಳು, ಜಾತ್ರೆ ಮರಳು ಅಂತೇಳೋ ಪರಿಸ್ಥಿತಿಲಿ ಇದ್ದೀವಿ ಈಗ. ಅಲ್ಲ ಗುರು, ನಮ್ಮೂರಿಗೆ ಬಂದ್ಬಿಟ್ಟು ನನಗೇನೆ ಕನ್ಫ್ಯೂಸ್ ಆಯ್ತಿದೆ, ನಾ ಇಲ್ಲಿಯವನ ಹೊರಗಡೆವನ ಅಂತ ಪರಿಸ್ಥಿತಿ ಕೊಡಗಲ್ಲೀಗ. ದಿನ ಓಡಾಡ್ಕೊಂಡಿದ್ದ ರೋಡಲ್ಲಿ ಟ್ರಾಫಿಕ್ ಜಾಮು ಅಂದರೆ ಹೋಲಿ ಇವನೊಬ್ಬ. ಲೆಫ್ಟಿಗೆ ಅಲ್ಲೊಂದು ಕಡೆ ಹೋಗೋಣ, ಜಾಗ ತೋರಿಸ್ತೀನಿ. ಡ್ಯಾಮ್ ಮೇಲೆ ಎಲ್ಲ ಏನು ಹೋಗಕ್ಕೆ ಬಿಡಲ್ಲ, ಏನು ರಿಕ್ವೆಸ್ಟ್ ಅಲ್ಲ, ಇನ್ನೇನು ಮಾಡ್ಕೊಂಡ್ರು ಅಷ್ಟೇ. ಅಲ್ಲೊಂದು ಕಡೆ ವಾಟರು, ನೀರು ರಣ ಹೋದಾಗ ಹೋಯ್ತಾಡ್ತದೆ. ಕೆನಲಿಂದ ರಿಲೀಸ್ ಆದ ನೀರು. ಸೊ ಅಲ್ಲಿಗೆ ಹೋಗೋಣ. ಇಲ್ಲಿ ಮಳೆ ಯಾಕೆ ಜಾಸ್ತಿ ಅಂದರೆ ನೀರು ಹತ್ತಿರ ಇರೋ ಕಾರಣ. ಅದು ಅಲ್ಪ ಸ್ವಲ್ಪ ನೀರಲ್ಲ, ಒಬ್ಬೊಬ್ಬೊಬ್ಬೊಬ್ಬ ಲೆವೆಲ್ ನೀರಿರೋದು. ನಾನು ಹಿಂದೆ ಮುಂದೆ ಯಾರೋ ಮಾತಾಡ್ದಂಗೆಲ್ಲ ಕೇಳಿಸ್ತದಲ್ಲ. ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪಾರ್ಕ್ ಅಂತೆಲ್ಲ ಮಾಡಿ ಆ ಕಡೆ ನೋಡಿದ್ರೆ ನಾನು ನೋಡ್ತಿರೋದು, ನಿಮಗೆ ತೋರಿಸ್ತಿರೋದು ಅಷ್ಟೇ, ಏನಿಲ್ಲ. 360 ತೋರಿಸ್ತೀನಿ ಇದರ. ಮನೇಲಿ ಕೂತ್ಕೊಂಡು ಮಧ್ಯಾಹ್ನದಿಂದ ಇಷ್ಟೊತ್ತು ಗಂಟ ಅಲ್ಲ, ಬೆಳಿಗ್ಗೆಯಿಂದ ಮಧ್ಯಾಹ್ನ ಗಂಟ
ಕ್ಯಾಮರಾ ಚಾರ್ಜ್ ಹಾಕಿದೆ ಬಂತು ಗುರು. ಈಗ ಈ ಜಾಗಕ್ಕೆ ತಲುಪಿದ ಮೇಲೆ ನಾನು ಕ್ಯಾಮರಾ ಆಫ್ ಮಾಡಬೇಕಾ ಬೇಡವಾ ಹೇಳಿ, ಸುಮ್ಮನೆ ಆನಲ್ಲಿ ಇಟ್ಬಿಟ್ಟು ಗಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ. 98% ಚಾರ್ಜ್ ಇದ್ದಿದ್ದು 34%ಗೆ ಬಂದು ಇಳಿತು. ಇದಕ್ಕೇನಾರು ಒಂದು ವ್ಯವಸ್ಥೆ ಕಂಡು ಹಿಡಿಲೇಬೇಕು, ಇಲ್ಲ ಅಂದರೆ ಜೀವನ ಕಷ್ಟ. ಸೊ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಗೊತ್ತಿಲ್ಲ. ಸಖತ್ತು ಗ್ರ್ಯಾಂಡ್ ಆಗಿರ್ತದೆ ಮಾತ್ರ. ಗುಡಿ ಮಾತ್ರ ಸಣ್ಣದಷ್ಟೇ, ಬಟ್ ಆಚರಣೆ ಮಾತ್ರ ಸರಿಯಾಗಿ ಮಾಡ್ತಾರೆ. ಈ ರೋಡಲ್ಲಿ ಸುಮ್ಮನೆ ಆ್ಯಕ್ಚುಲಿ ಹೋಗೋದೇ ವೇಸ್ಟು. ನಿಮಗೆ ಒಂದು ಸ್ವಲ್ಪ ತೋರಿಸೋಣ ಅಂತೇಳಿ, ಅಂದರೆ ಕೆನಲ್ಲಿಂದ ಬರೋ ನೀರು ತೋರಿಸೋಣ ಅಂತೇಳಿ ಅಲ್ಲಿ ಹೋಗಿದ್ದು. ಇನ್ನೊಂದು ಜಾಗ ಇದೆ, ಅಲ್ಲಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ಇನ್ನು ರೆಕಾರ್ಡ್ ಮಾಡೋದೆಲ್ಲ ತಪ್ಪಾಗುತ್ತೆ ಒಂದೊಂದು ಜಾಗಗಳಲ್ಲಿ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಅಷ್ಟೇ. ಸೊ ಈ ಸೈಡಲ್ಲಿ ಹೋಯ್ತಿದಲ್ಲ ನೀರು, ಇದು ಆ್ಯಕ್ಚುಲಿ ಕರೆಂಟ್ ಪ್ರೊಡಕ್ಷನ್. ಅಲ್ಲಿ ಟರ್ಬೈನ್ ಇದೆ, ಒಂದು ಎರಡು ಟರ್ಬೈನ್ ಇದೆ. ಸೊ ಅಲ್ಲಿಂದ ವಾಟರ್ ರಿಲೀಸ್ ಮಾಡ್ತಾರೆ, ಅದು ಬಂದು ಇಲ್ಲಿ ಬಂದು ಸೇರುತ್ತೆ. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಯೂನಿಟ್ ಹೆಸರು ಇಟ್ಬಿಟ್ಟ ಅಂತ. ನಮ್ಮ ಗಂಡುಗಲ್ಲಿನ ಆನ್ ಮಾಡೋಣ. ಸೊ ಕೊಡಗಲ್ಲಿಗ ಮಳೆ, ಗಾಳಿ, ಹೊಳೆ ಎಲ್ಲ ಜಾಸ್ತಿ ಆಗಿರೋ ಕಾರಣ ಈ ಟ್ರಕ್ಕಿಂಗು ಅಥವಾ ಅಡ್ವೆಂಚರ್ ಸ್ಪೋರ್ಟು ಅದು ಇದು ಮಾಡ್ತೀವಿ ಅಂತೆಲ್ಲ ಇರೋರು ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದೆ ಲೈಫು. ಸೊ ಎಷ್ಟು ಬೇಕು ಅಷ್ಟೇ ಎಂಜಾಯ್ ಮಾಡಿಬಿಟ್ಟು ನಿಮ್ಮ ಜೀವನ ಉಳಿಸ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸೇಫಾಗಿರಿ, ಇನ್ನೊಬ್ಬರು ಸೇಫಾಗಿರಲಿ ಅಂತೇಳಿ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ. ಸುಮ್ಮನೆ ಬರೋದು, ಹೊಳೆ ಚೆನ್ನಾಗಿದೆ ಅಂತ ಹೊಳೆಗೆ ಇಳಿಯೋದು, ಬೆಟ್ಟ ಚೆನ್ನಾಗಿದೆ ಅಂತ ಬೆಟ್ಟ ಹತ್ತೋದು, ಹತ್ತಲಿ ಏನು ಬೇಜಾರೇನಿಲ್ಲ. ಅಲ್ಲಿ ಹೋಗಿ ಸುಮ್ಮನೆ ಜಾರೋದು ಮಾಡೋದು, ಗಾಡಿಗಳು ಸಿಗಾಕೊಳ್ಳೋದು, ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಆಯಿತು. ಹೇಗಿರೋ ಅಡ್ರದಲ್ಲ ಇನ್ನು ಇರುತ್ತೆ, ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ನಾವು ಸೇಫಾಗಿರ್ಬೇಕಂದ್ರೆ ಸೇಫ್ ಸ್ಟೆಪ್ಸ್ನ ತಗೊಳ್ಬೇಕಾಗುತ್ತೆ. ಮಳೆ ಬರೋದು ಬೇಡ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಮೋಡ ಇಲ್ಲ, ಮಳೆ ಎಲ್ಲಿಂದ ಮತ್ತೆ ಗಾಳಿಗ ಅಂತ ಮೋಸ್ಟ್ಲಿ. ನಾಗಲೇ ಹೇಳ್ದಂಗೆ ಡ್ಯಾಮ್ ಹತ್ರ ಬೇರೆ ಇರೋದಲ್ಲ, ಅದಕ್ಕೋಸ್ಕರ ಅನ್ಸುತ್ತೆ. ಮಾತ್ರ ವೆಹಿಕಲ್ಸು ಏನು ಗುರು, ಎಲಿಫೆಂಟ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟೊಂದು ಹೀಗೆ ಅಂತಂದರೆ ನಾವು 1-2 ಆನೆನ ಹಿಂಗಾರು ಮಾಡಿ ಸಾಲಾಗಿಲ್ಲ ಮಾಡಿ 2 ಆನೆ ತಗೊಂಡ್ರೆ ಆಗ್ಬೋದಾ ಅಂತ ಒಳ್ಳೆ ಸಂಪಾದನೆ ಆಯ್ತದೆ. ಬಟ್ ಅದು ಮೇಂಟೈನ್ ಮಾಡೋಷ್ಟರಲ್ಲಿ ಜೀವ ಬಾಯಿ ಬಂದಿರ್ತದೆ ಬಿಡಿ. ಗೌರ್ಮೆಂಟ್ ಅವ್ರು ಅದಕ್ಕೆ ಅವ್ರಿಗೇನಾಗ್ಬೇಕು ಹೇಳಿ, ಹೆಂಗಾರು ನೋಡಿ ಅದ್ರ ತಲೆ ಹೊಡೆದವ್ರು ದುಡ್ಡು ಕೊಡ್ತಾರೆ. ಅಲ್ಲಿ ನೋಡಿದ್ರೆ ಮಳೆ, ಇಲ್ಲಿ ನೋಡಿದ್ರೆ ಬಿಸಿಲು. ಈ ಸೌಂಡ್ ಕೇಳೋಕ್ಕೆ ದುಡ್ಡು ಊರು. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಸೌಂಡ್ ಸಹ ಇಲ್ಲಿ. ಕ್ಲಚ್ಚದು ಗಬ್ಬು ನಾತಾಗುರು ಥೂವಿ. ನಾವು ಸ್ಮೆಲ್ ಬೇಕಾದ್ರೆ ತಡ್ಕೊಳ್ಬೋದು, ಬಟ್ ಪೆಟ್ರೋಲ್ ಸ್ಮೆಲ್ ಮಾತ್ರ ಪೆಟ್ರೋಲ್ ಸ್ಮೆಲ್ ಲವ್ಲಿ ಅಂತೇಳಿ. ಬಟ್ ಈ ಕ್ಲಚ್ ಸ್ಮೆಲ್ ಬರ್ತದಲ್ಲ, ಬ್ರೇಕ್ ಸ್ಮೆಲ್, ಕ್ಲಚ್ ಸ್ಮೆಲ್ ಏನೋ ಬಸ್ಸುಗಳದ್ದು ವಾಂತಿ ಬಂದಂಗೆ ಆಯ್ತಿರ್ತದೆ. ಓದೋದಲ್ಲೆಲ್ಲ ಪೊಲೀಸರು ಇದ್ದಾರಲ್ಲ ಗುರು, ಇವತ್ತು ಭಾರಿ ಹುಷಾರಾಗಿ ಓಡಾಡೋಣ ಇವತ್ತು ಟೌನಲ್ಲಿ. ಸೊ ಇನ್ನು ಸ್ವಲ್ಪ ಇನ್ಸ್ಟಾ 360 ವೀಡಿಯೋಸ್ ಇರುತ್ತೆ. ಬಟ್ ಯಾಕಂದ್ರೆ ಬಿಕಾಸ್ ನನ್ನ ಗೋಪುರದಲ್ಲಿ ಚಾರ್ಜ್ ಖಾಲಿಯಾಗಿ ಸಾಯಕ್ಕಾಗಿದೆ, ಇನ್ನೇನಿಲ್ಲ. ಏನು ಅಲ್ಟಿಮೇಟಾಗಿ ಕಾಣಿಸ್ತಿದೆ ನೋಡಿ ಕುಶಾಲನಗರ್. ಫುಲ್ ಕ್ಲೌಡಿಯಾಗಿ ಸಖತ್ತಾಗಿದೆ. ಇನ್ನು ಸ್ವಲ್ಪ ಆಫ್ ಆಗುತ್ತೆ ಈಗ ಗೋಪುರ. ಕಮಾನ್.